ಇನ್ನು ತಹಶೀಲ್ದಾರ್ಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತಗೊಂಡಿದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡಿ ಅಂತಂದ್ರೆ ನೆಪ ಹೇಳ್ತೀರಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅತಿಯಾಗಿ ಮಾತಾಡಬೇಡ, ನೀನು ಯಾರ ಬಳಿ ಮಾತಾಡ್ತಿದ್ಯಾ ಅನ್ನುವಂತ ಪ್ರಜ್ಞೆ ಇದೆಯಾ ಅಂತ ತಹಶೀಲ್ದಾರ್ ಶಿರಸ್ತೇದಾರ್ಗೆ ಬೆವರಿಳಿಸಿದ್ದಾರೆ ಸಚಿವರು. ವಿಕಾಸಸೌಧದಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲೊಂದು ಸಭೆ ನಡೀತು. ಆ ಸಭೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಿದ್ಯಾ, ಈ ರೀತಿಯಾಗಿ ಮಾತಾಡಬೇಡ ಅನ್ನುವಂತ ವಿಚಾರವನ್ನ ಕೂಡ ಹೇಳಿರೋದು ಕೃಷ್ಣ ಬೈರೇಗೌಡರು. ಜೊತೆಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಕೆಲಸ ಮಾಡಿ ಅಂತಂದ್ರೆ ಒಂದೊಂದೇ ನೆಪ ಹೇಳ್ತೀರಾ, ಕುಂಟು ನೆಪವನ್ನ ಹೇಳ್ತೀರಾ, ಕೆಲಸ ಮಾಡೋದಕ್ಕೇನ್ ನಿಮ್ಗೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ತಹಶೀಲ್ದಾರ್ಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತಗೊಂಡಿದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ, ಕೆಲಸ ಮಾಡಿ ಅಂತಂದ್ರೆ ನೆವನಗಳು, ಕೆಲಸ ಮಾಡೋದಕ್ಕೇನು ಅಂತ ಪ್ರಶ್ನೆ ಮಾಡಿದ್ದಾರೆ ನೋಡಿ ಅಲ್ಲಿ ಕೃಷ್ಣ ಬೈರೇಗೌಡರು. ಹೇಳ್ತಾ ಇದಾರೆ, ಯಾರಿಗ್ರಿ ಹೇಳ್ತಾ ಇದ್ದೀರಾ ರೀ, ಅವ್ರಿಗೆ ಹೇಳ್ರಿ, ನಿಮ್ಗೆ ಪ್ರಜ್ಞೆ ಇಲ್ಲ, ಏನ್ ನಡೀತಾ ಇದೆ ನಿಮ್ಮ ಆಫೀಸಲ್ಲಿ ಅಂತ. ಒಂದರಲ್ಲಿ ಏನ್ ಮಾಡಲ್ಲ, ಎಷ್ಟು ಜನ ಟಿಕೆಟ್ ಅಂತ ಹೇಳ್ತಾ ಇದಾರೆ, ಯಾರಿಗ್ರಿ ಹೇಳ್ತಾ ಇದ್ದೀರಾ ರೀ, ಅವ್ರಿಗೆ ಹೇಳ್ರಿ, ಇರ್ಬೇಕಲ್ಲ ಅವರಿಗೆ. ಇದೆಯಲ್ರಿ ನಿಮ್ಗೆ, ಇದೆಯಾ ನಿಮ್ಗೆ ನಾಚಿಕೆ ಅನ್ನೋದು? ಸರಿ, ರಮೇಶ್ ಬಾಬು ಸರ್ 5 ಮಾಡಿದ್ದಾರೆ ಸರ್. 5 ಮಾಡ್ಬೇಕಾ ನೀವು? 5 ಅತಿ ಮಾತಾಡ್ಬೇಡ, ಮೈ ಮೇಲೆ ಪ್ರಜ್ಞೆ ಇರ್ಲಿ, ಯಾರ ಹತ್ರ ಮಾತಾಡ್ತಾ ಇದೀಯಾ ಅಂತ ಏನ್ ತಿಳ್ಕೊಂಡಿದ್ಯಾ? ಒಳ್ಳೆತನ ಗೌರವ ಕೊಟ್ರೆ ನಾವು ಮಾತಾಡ್ಕೊಳಕ್ಕೆ ಏನ್ ರೋಗ ನಿಮ್ಗೆ? ರೇ ರೋಗ ಏನ್ರಿ ಮಾತಾಡ್ಕೊಳಕ್ಕೆ? ಯಾವ ಕಾಯಿಲೆ ಬಂದಿದೆ ರೀ ನಿಮ್ಗೆ? ನಿಮ್ಗೆ ಕಾಯಿಲೆ ಇದೆಯಾ, ಅವ್ರಿಗೆ ಕಾಯಿಲೆ ಇದೆಯಾ? ಏನ್ ಮಾತಾಡ್ತೀರಿ ಹೇಳಿದ್ದೀರಿ ಅಂತೇಳಿ ನಾನ್ಸೆನ್ಸ್. ನಾಚಿಕೆ ಆಗ್ಬೇಕು ನಿಮ್ಗೆ, ಇಷ್ಟು ನೆಪಗಳಲ್ಲಿ ಬಂದು ಹೇಳ್ತೀರಾ. ಏನ್ ಹೇಳ್ತಾ ಇದ್ದಾರೆ ಹೇಳ್ರಿ, ಉತ್ತರ ಕೊಡಿ ಅವರಿಗೆ. ಒಂದ್ ಬಯೋಮೆಟ್ರಿಕ್ ಎಲ್ಲಿಗ್ರಿ ಸಾಗುತ್ತೆ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಕೈಗೆ ಒಬ್ಬರು ಹಾಕಿದ್ರೆ ಮಾಡಕ್ ಆಗೋದಿಲ್ಲ. 3-4 ಸಿಸ್ಟಮ್ ಇಟ್ಟು 4 ಬಯೋಮೆಟ್ರಿಕ್ ಕೊಡಿ, ಬಂದ್ ಮಾಡ್ಬೇಕು. ಇವ್ರದೇ ಉದ್ದೇಶ ಆಗ್ಬಾರ್ದು ಅಂತ ಹೇಳಿ. ನಾವು ಯೋಚನೆ ಮಾಡಬಾರ್ದು. ಇನ್ನು ತಹಶೀಲ್ದಾರ್ಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತಗೊಂಡಿದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡಿ ಅಂತಂದ್ರೆ ನೆಪ ಹೇಳ್ತೀರಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅತಿಯಾಗಿ ಮಾತಾಡಬೇಡ, ನೀನು ಯಾರ ಬಳಿ ಮಾತಾಡ್ತಿದ್ಯಾ ಅನ್ನುವಂತ ಪ್ರಜ್ಞೆ ಇದೆಯಾ ಅಂತ ತಹಶೀಲ್ದಾರ್ ಶಿರಸ್ತೇದಾರ್ಗೆ ಬೆವರಿಳಿಸಿದ್ದಾರೆ ಸಚಿವರು. ವಿಕಾಸಸೌಧದಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲೊಂದು ಸಭೆ ನಡೀತು. ಆ ಸಭೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಿದ್ಯಾ, ಈ ರೀತಿಯಾಗಿ ಮಾತಾಡಬೇಡ ಅನ್ನುವಂತ ವಿಚಾರವನ್ನ ಕೂಡ ಹೇಳಿರೋದು ಕೃಷ್ಣ ಬೈರೇಗೌಡರು. ಜೊತೆಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಕೆಲಸ ಮಾಡಿ ಅಂತಂದ್ರೆ ಒಂದೊಂದೇ ನೆಪ ಹೇಳ್ತೀರಾ, ಕುಂಟು ನೆಪವನ್ನ ಹೇಳ್ತೀರಾ, ಕೆಲಸ ಮಾಡೋದಕ್ಕೇನ್ ನಿಮ್ಗೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ತಹಶೀಲ್ದಾರ್ಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತಗೊಂಡಿದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ, ಕೆಲಸ ಮಾಡಿ ಅಂತಂದ್ರೆ ನೆವನಗಳು, ಕೆಲಸ ಮಾಡೋದಕ್ಕೇನು ಅಂತ ಪ್ರಶ್ನೆ ಮಾಡಿದ್ದಾರೆ ನೋಡಿ ಅಲ್ಲಿ ಕೃಷ್ಣ ಬೈರೇಗೌಡರು. ಹೇಳ್ತಾ ಇದಾರೆ, ಯಾರಿಗ್ರಿ ಹೇಳ್ತಾ ಇದ್ದೀರಾ ರೀ, ಅವ್ರಿಗೆ ಹೇಳ್ರಿ, ನಿಮ್ಗೆ ಪ್ರಜ್ಞೆ ಇಲ್ಲ, ಏನ್ ನಡೀತಾ ಇದೆ ನಿಮ್ಮ ಆಫೀಸಲ್ಲಿ ಅಂತ. ಒಂದರಲ್ಲಿ ಏನ್ ಮಾಡಲ್ಲ, ಎಷ್ಟು ಜನ ಟಿಕೆಟ್ ಅಂತ ಹೇಳ್ತಾ ಇದಾರೆ, ಯಾರಿಗ್ರಿ ಹೇಳ್ತಾ ಇದ್ದೀರಾ ರೀ, ಅವ್ರಿಗೆ ಹೇಳ್ರಿ, ಇರ್ಬೇಕಲ್ಲ ಅವರಿಗೆ. ಇದೆಯಲ್ರಿ ನಿಮ್ಗೆ, ಇದೆಯಾ ನಿಮ್ಗೆ ನಾಚಿಕೆ ಅನ್ನೋದು? ಸರಿ, ರಮೇಶ್ ಬಾಬು ಸರ್ 5 ಮಾಡಿದ್ದಾರೆ ಸರ್. 5 ಮಾಡ್ಬೇಕಾ ನೀವು? 5 ಅತಿ ಮಾತಾಡ್ಬೇಡ, ಮೈ ಮೇಲೆ ಪ್ರಜ್ಞೆ ಇರ್ಲಿ, ಯಾರ ಹತ್ರ ಮಾತಾಡ್ತಾ ಇದೀಯಾ ಅಂತ ಏನ್ ತಿಳ್ಕೊಂಡಿದ್ಯಾ? ಒಳ್ಳೆತನ ಗೌರವ ಕೊಟ್ರೆ ನಾವು ಮಾತಾಡ್ಕೊಳಕ್ಕೆ ಏನ್ ರೋಗ ನಿಮ್ಗೆ?
ರೇ ರೋಗ ಏನ್ರಿ ಮಾತಾಡ್ಕೊಳಕ್ಕೆ? ಯಾವ ಕಾಯಿಲೆ ಬಂದಿದೆ ರೀ ನಿಮ್ಗೆ? ನಿಮ್ಗೆ ಕಾಯಿಲೆ ಇದೆಯಾ ಅವ್ರಿಗೆ ಕಾಯಿಲೆ ಇದೆಯಾ? ಏನ್ ಮಾತಾಡ್ತೀರಿ ಹೇಳಿದ್ದೀರಿ ಅಂತೇಳಿ ನಾನ್ಸೆನ್ಸ್. ನಾಚಿಕೆ ಆಗ್ಬೇಕು ನಿಮ್ಗೆ, ಇಷ್ಟು ನೆಪಗಳಲ್ಲಿ ಬಂದು ಹೇಳ್ತೀರಾ. ಏನ್ರಿ ಹೇಳ್ತಾ ಇದ್ದಾರೆ? ಹೇಳ್ರಿ, ಉತ್ತರ ಕೊಡ್ರಿ ಅವರಿಗೆ. ಬಯೋಮೆಟ್ರಿಕ್ ಇದೆ ಸರ್. ಒಂದ್ ಬಯೋಮೆಟ್ರಿಕ್ ಎಲ್ಲಿಗ್ರಿ ಸಾಲುತ್ತೆ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಕೈಗೆ ಒಬ್ಬರು ಹಾಕಿದ್ರೆ ಮಾಡಕ್ ಆಗೋದಿಲ್ಲ. 3-4 ಸಿಸ್ಟಮ್ ಇಟ್ಟು 4 ಬಯೋಮೆಟ್ರಿಕ್ ಕೊಡಿ ಬಂದ್ ಮಾಡ್ಬೇಕು. ಇವ್ರದೇ ಉದ್ದೇಶ ಆಗ್ಬಾರ್ದು ಅಂತ ಹೇಳಿ. ರೈಟ್ ಕೊಟ್ರೆ ನಾವು ಯೋಚನೆ ಮಾಡ್ಬೋದು ಸರ್. ರೈಟ್ ಕೊಟ್ರೆ ಕುತ್ಕೊಂಡು ಹೋಗ್ರು ಕಾಣ್ತೀವಿ. ಇನ್ನು ತಹಶೀಲ್ದಾರ್ಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತಗೊಂಡಿದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡಿ ಅಂತಂದ್ರೆ ನೆಪ ಹೇಳ್ತೀರಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅತಿಯಾಗಿ ಮಾತಾಡಬೇಡ, ನೀನು ಯಾರ ಬಳಿ ಮಾತಾಡ್ತಾ ಇದೀಯಾ ಅನ್ನುವಂತ ಪ್ರಜ್ಞೆ ಇದೆಯಾ ಅಂತ ತಹಶೀಲ್ದಾರ್ ಶಿರಸ್ತೇದಾರ್ಗೆ ಬೆವರಿಳಿಸಿದ್ದಾರೆ ಸಚಿವರು. ವಿಕಾಸಸೌಧದಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲೊಂದು ಸಭೆ ನಡೀತು. ಆ ಸಭೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಿದ್ಯಾ, ಈ ರೀತಿಯಾಗಿ ಮಾತಾಡಬೇಡ ಅನ್ನುವಂತ ವಿಚಾರವನ್ನ ಕೂಡ ಹೇಳಿರೋದು ಕೃಷ್ಣ ಬೈರೇಗೌಡರು. ಜೊತೆಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಕೆಲಸ ಮಾಡಿ ಅಂತಂದ್ರೆ ಒಂದೊಂದೇ ನೆಪ ಹೇಳ್ತೀರಾ, ಕುಂಟು ನೆಪವನ್ನ ಹೇಳ್ತೀರಾ, ಕೆಲಸ ಮಾಡೋದಕ್ಕೇನ್ ನಿಮ್ಗೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ತಹಶೀಲ್ದಾರ್ಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತಗೊಂಡಿದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ? ಕೆಲಸ ಮಾಡಿ ಅಂತಂದ್ರೆ ನೆವನಗಳು, ಕೆಲಸ ಮಾಡೋದಕ್ಕೇನು ಅಂತ ಪ್ರಶ್ನೆ ಮಾಡಿದ್ದಾರೆ ನೋಡಿ ಅಲ್ಲಿ ಕೃಷ್ಣ ಬೈರೇಗೌಡರು. ಹೇಳ್ತಾ ಇದ್ದಾರೆ, ಯಾರಿಗ್ರಿ ಹೇಳ್ತಾ ಇದ್ದೀರಾ ರೀ? ಅವ್ರಿಗೆ ಹೇಳ್ರಿ, ನಿಮ್ಗೆ ಪ್ರಜ್ಞೆ ಇಲ್ಲ, ಏನ್ ನಡೀತಾ ಇದೆ ನಿಮ್ಮ ಆಫೀಸಲ್ಲಿ ಅಂತ. ಇರೋದು ಹೇಳಿ. ಬಯೋಮೆಟ್ರಿಕ್ ಬಂದಿದೆ ಒಂದ್ರಲ್ಲಿ ಏನ್ ಮಾಡಕ್ಕಾಗುತ್ತೆ? ಎಷ್ಟು ಜನ ಟಿಕೆಟ್ ಇದೆ? ಇಲ್ಲಿ ಒಬ್ರಿಗೆ ಆಗ್ತಿದೆ. ಕೈಲಿ ಒಬ್ರಿಗೆ ಅಂತ ಹೇಳ್ತಾ ಇದ್ದಾರೆ, ಯಾರಿಗ್ರಿ ಹೇಳ್ತಾ ಇದ್ದೀರಾ ರೀ? ಅವ್ರಿಗೆ ಹೇಳ್ರಿ, ಇರ್ಬೇಕಲ್ಲ ಅವರಿಗೆ. ಇದೆಯಲ್ರಿ ನಿಮ್ಗೆ? ಇದೆಯಾ ನಿಮ್ಗೆ ನಾಚಿಕೆ ಆಗೋದು? ರಮೇಶ್ ಬಾಬು ಸರ್ 5 ಮಾಡಿದ್ದಾರೆ ಸರ್. 5 ಮಾಡ್ಬೇಕಾ ನೀವು? 5 ಅತಿ ಮಾತಾಡ್ಬೇಡ, ಮೈ ಮೇಲೆ ಪ್ರಜ್ಞೆ ಇರ್ಲಿ. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಏನ್ ತಿಳ್ಕೊಂಡಿದ್ಯಾ? ಒಳ್ಳೆತನ ಗೌರವ ಕೊಟ್ರೆ ನಾವೇನ್ ಮಾತಾಡ್ಕೊಳಕ್ಕೆ? ಏನ್ ರೋಗ ನಿಮ್ಗೆ? ರೇ ರೋಗ ಏನ್ರಿ ಮಾತಾಡ್ಕೊಳಕ್ಕೆ? ಯಾವ ಕಾಯಿಲೆ ಬಂದಿದೆ ರೀ ನಿಮ್ಗೆ? ನಿಮ್ಗೆ ಕಾಯಿಲೆ ಇದೆಯಾ ಅವ್ರಿಗೆ ಕಾಯಿಲೆ ಇದೆಯಾ? ಏನ್ ಮಾತಾಡ್ತೀರಿ ಹೇಳಿದ್ದೀರಿ ಅಂತೇಳಿ ನಾನ್ಸೆನ್ಸ್. ನಾಚಿಕೆ ಆಗ್ಬೇಕು ನಿಮ್ಗೆ, ಇಷ್ಟು ನೆಪಗಳಲ್ಲಿ ಬಂದು ಹೇಳ್ತೀರಾ. ಏನ್ರಿ ಹೇಳ್ತಾ ಇದ್ದಾರೆ? ಹೇಳ್ರಿ, ಉತ್ತರ ಕೊಡ್ರಿ ಅವರಿಗೆ. ಬಯೋಮೆಟ್ರಿಕ್ ಇದೆ ಸರ್. ಒಂದ್ ಬಯೋಮೆಟ್ರಿಕ್ ಎಲ್ಲಿಗ್ರಿ ಸಾಲುತ್ತೆ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಕೈಗೆ ಒಬ್ಬರು ಹಾಕಿದ್ರೆ ಮಾಡಕ್ ಆಗೋದಿಲ್ಲ. 3-4 ಸಿಸ್ಟಮ್ ಇಟ್ಟು 4 ಬಯೋಮೆಟ್ರಿಕ್ ಕೊಡಿ ಬಂದ್ ಮಾಡ್ಬೇಕು. ಇವ್ರದೇ ಉದ್ದೇಶ ಆಗ್ಬಾರ್ದು ಅಂತ ಹೇಳಿ. ರೈಟ್ ಕೊಟ್ರೆ ನಾವು ಯೋಚನೆ ಮಾಡ್ಬೋದು ಸರ್. ರೈಟ್ ಕೊಟ್ರೆ ಕುತ್ಕೊಂಡು ಹೋಗ್ರು